ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 6th ಸೆಮಿಸ್ಟರ್ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ AFM ಮೇಲೆ ಒಂದು ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಇದು ಕೇಸ್ ಸ್ಟಡಿ ಕ್ವಶನ್ ಆಗಿದೆ. 2025 ಇಯರ್ದಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಅಂದರೆ ಲಾಸ್ಟ್ ಪ್ರೀವಿಯಸ್ ಇಯರ್ದಲ್ಲಿ 15 ಮಾರ್ಚ್ಗೆ ಈ ಕ್ವಶನ್ ಅನ್ನು ಕೇಳಿದ್ದಾರೆ. ಓಕೆ, ಸೆಕ್ಷನ್ ಡಿ ಕೇಳಿದ್ದಾರೆ. ಸೊ ಕ್ವಶನ್ ನಂಬರ್ 11 ಇದೆ ನೋಡ್ರಿ, 15 ಮಾರ್ಕ್ಸ್ ಇದೆ ಇದಕ್ಕೆ. ಓಕೆ, X company limited belongs to a risk class for which the appropriate capitalization rate is 10% ಅಂತ ಹೇಳ್ತಾರೆ. ಇವನ್ನೆಲ್ಲ ಅಬ್ಸರ್ವ್ ಮಾಡ್ಕೋತವ್ರಿ. It currently has outstanding 5,000 shares at ₹100 each ಅಂತ ಹೇಳ್ತಾರೆ. The firm is contemplating the declaration of dividend of ₹5 per share ಅಂತ ಹೇಳ್ತಾರೆ. ಓಕೆ, at the end of the current financial year ಅಂತ ಹೇಳ್ತಾರೆ. ಓಕೆ, the company expects to have a net income of ₹60,000 ಅಂದ್ರೆ ಅವ್ರದ್ದು ಅರ್ನಿಂಗ್ ಇದೆ. and the proposal for making a new investment of ₹1 lakh. ಓಕೆ, so how does the MM approach ಅಂತ ಹೇಳ್ತಾರೆ. ಓಕೆ, how does the MM approach affect the value of the company if, ಓಕೆ, ಫಸ್ಟ್ ಕ್ವಶನ್ ಕೇಳಿದರೆ if dividend is paid, ಓಕೆ, dividend is not paid ಅಂತ ಕೇಳ್ತಾರೆ. ಓಕೆ, ಸೊ ನೀವು ಈ ಪ್ರಾಬ್ಲಮ್ ಅನ್ನ ಎರಡು ವೇದಾಗ ಸಾಲ್ವ್ ಮಾಡಬೇಕು. ಓಕೆ, ಫಸ್ಟಿಗೆ ಡಿವಿಡೆಂಡ್ ಪೇಡ್ ಮಾಡ್ರೆ ಯಾವ ಥರ, ಸೊ ಅದ ಎಫೆಕ್ಟ್ ಏನಾಗುತ್ತೆ ವ್ಯಾಲ್ಯೂ ಆಫ್ ದ ಕಂಪ್ನಿ ಮೇಲೆ. ನೆಕ್ಸ್ಟ್ ನಾಟ್ ಡಿವಿಡೆಂಡ್ ಈಸ್ ನಾಟ್ ಪೇಡ್, ಡಿವಿಡೆಂಡ್ ಅನ್ನ ಪೇಡ್ ಮಾಡಲಿಲ್ಲ ಅಂದ್ರೆ ಯಾವ ಥರ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ವೆರಿ ಸಿಂಪಲ್ ಇದೆ ಕ್ವಶನ್, ಈ ಥರ ಕ್ವಶನ್ ಇದೆ ಇದ. ಸೊ ಈಗ ಏನು ಮಾಡೋಣ, ಈಗ ನೆಕ್ಸ್ಟ್ ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ಓಕೆ, ಸೊ ಈಗ ಫಸ್ಟಿಗೆ ನೋಡ್ರಿ, ಯಾವಾಗಲೂ ಈ ಪಾಯಿಂಟ್ ಅನ್ನು ತಗೋರಿ. ಈಗ ಡಿವಿಡೆಂಡ್ ಈಸ್ ಪೇಡ್ ಅಂತ ಇದೆಯಲ್ಲ, ಸೊ ಇದನ್ನ ತಗೋರಿ. ವೆನ್ ಡಿವಿಡೆಂಡ್ ಆರ್ ಪೇಡ್, ಓಕೆ, ಡಿವಿಡೆಂಡ್ ಅನ್ನ ಪೇಡ್ ಮಾಡ್ರೆ ಡಿವಿಡೆಂಡ್ ಆರ್ ಪೇಡ್ ಅಂತಿದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಈಗ ವ್ಯಾಲ್ಯೂ ಫಾರ್ ದ ಪರ್ಮ್ ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕೊಂದು ಫಾರ್ಮುಲಾ ಬರುತ್ತೆ. ಸೊ ನಾನು ಸ್ಟಾರ್ಟಿಂಗ್ದಾಗ ಒಂದು ಸ್ವಲ್ಪ ಫಾರ್ಮುಲಾಗಳೆಲ್ಲ ಸ್ಟಾರ್ಟಿಂಗ್ದಾಗ ಬರ್ದಿದ್ದೀನಿ. ಸೊ ನೀವು ಅವನ್ನೆಲ್ಲ ನೋಟ್ ಮಾಡ್ಕೋಬೇಕು ನೀವು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, NPO ಅಂತಾರೆ ಇದಕ್ಕೆ. ಓಕೆ, ವ್ಯಾಲ್ಯೂ ಫಾರ್ ದ ಪರ್ಮ್ಗ NPO ಅಂತಾರೆ, ಅಥವಾ ವ್ಯಾಲ್ಯೂ ಆಫ್ ಅಂದ್ರೂ ನಡೆಯೈತ್ರಿ. ವ್ಯಾಲ್ಯೂ ಆಫ್ ದ ಪರ್ಮ್ ಅನ್ರಿ ಆರ್ ವ್ಯಾಲ್ಯೂ ಫಾರ್ ದ ವ್ಯಾಲ್ಯೂ ಆಫ್ ದ ಪರ್ಮ್ ಅನ್ರಿ. ಇಲ್ಲಿ ವ್ಯಾಲ್ಯೂ ಆಫ್ ದ ಪರ್ಮ್ NPO ಈಕ್ವಲ್ ಟು N ಪ್ಲಸ್ M ಬ್ರೆಕೆಟ್ P1 ಮೈನಸ್ I ಮೈನಸ್ E ಡಿವೈಡೆಡ್ ಬೈ 1 ಪ್ಲಸ್ KE. ಓಕೆ, ಹಾಗಾದ್ರೆ N ಏನು ಇಂಡಿಕೇಟ್ ಮಾಡ್ತಿದೆ ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ಕೋತ ಹೋಗ್ರಿ ಅವನ್ನ. ಸ್ಟಾರ್ಟಿಂಗ್ದಾಗ NPO ಏನು ಇಂಡಿಕೇಟ್ ಮಾಡ್ತೈತೆ ನೋಡ್ರಿ. ಈಗ NPO ಇಟ್ಸ್ ಇಂಡಿಕೇಟ್ಸ್ ದ್ಯಾಟ್ ವ್ಯಾಲ್ಯೂ ಆಫ್ ದ ಪರ್ಮ್. ಓಕೆ, ನೆಕ್ಸ್ಟ್ ಒನ್ N ಇಂಡಿಕೇಟ್ಸ್, ಓಕೆ, N ಏನು ಇಂಡಿಕೇಟ್ ಮಾಡ್ತೈತ್ರಿ, ನಂಬರ್ ಆಫ್ ದ ಶೇರ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ P1 ಏನು ಇಂಡಿಕೇಟ್ ಮಾಡ್ತೈತೆ ನೋಡ್ರಿ. P1 ಏನು ಇಂಡಿಕೇಟ್ ಮಾಡ್ತೈತೆ ಅಂದ್ರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಟ್ ದ ಎಂಡ್ ಆಫ್ ದ ಪೀರಿಯಡ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ I ಏನು ಇಂಡಿಕೇಟ್ ಮಾಡ್ತೈತೆ ನೋಡ್ರಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್, ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನೋದ. ನೆಕ್ಸ್ಟ್ E ಏನು ಇಂಡಿಕೇಟ್ ಮಾಡೈತೆ ನೋಡ್ರಿ, ಈ ಟೋಟಲ್ ಅರ್ನಿಂಗ್ ಆಫ್ ದ ಫರ್ಮ್ ಡ್ಯೂರಿಂಗ್ ದ ಪೀರಿಯಡ್ ಅಂತ ಹೇಳಿ. ಓಕೆ, ಹಂಗಾದ್ರೆ KE ಒಂದಿದೆ ನೋಡ್ರಿ, ಇದೇನು ಇಂಡಿಕೇಟ್ ಮಾಡ್ತಾ ಇದೆ ನೋಡ್ರಿ, KE ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲೈಸೇಷನ್ ರೇಟ್ ಅನ್ನ ಇಂಡಿಕೇಟ್ ಮಾಡ್ತೈತೆ ಅಂತ ಹೇಳ್ಬೋದು. ಓಕೆ, ಸೊ ಹಂಗಾದ್ರೆ ಈ ತರ ಪ್ರಾಬ್ಲಮ್ ಇದೆ ಇದ. ಸೊ M ಇಂಡಿಕೇಟ್ ಏನು ಮಾಡ್ತೈತ್ರಿ, ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್ ಅನ್ನ ಇಂಡಿಕೇಟ್ ಮಾಡ್ತೈತೆ ಅಂತ ಹೇಳ್ಬೋದು. ಓಕೆ, ಸೊ ಈ ತರ ನೀವು ಮೆನ್ಷನ್ ಮಾಡ್ಕೊಂಡ ನಂತರ ಸೊ 1 by 1 ಈ ಫಾರ್ಮುಲಾ ಏನಿದೆಯಲ್ಲ, ಸೊ ಇದರಲ್ಲಿ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಅನ್ನ ಪ್ರಾಬ್ಲಮ್ದಲ್ಲಿ ಕೊಟ್ಬಿಟ್ಟಿದ್ದಾರೆ, ಇನ್ನೂ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಅನ್ನ ಪ್ರಾಬ್ಲಮ್ದಲ್ಲಿ ಕೊಟ್ಟಿಲ್ಲ. ಓಕೆ, ಸೊ ಯಾವೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಲ್ಲ, ಸೊ ಅದನ್ನ ಡೈರೆಕ್ಟ್ ಬರ್ಕೊಂಡ್ಬಿಡ್ರಿ, ಸೊ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಒನ್ಸ್ ಅಗೇನ್ ನೋಡೋಣ ಯಾವೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತೇಳಿ. 1 by 1 ನೋಡ್ಕೋತ ಹೋಗ್ರಿ. ಓಕೆ, ಸೊ ಈಗ ನಮಗೇನು ಬೇಕಾಗಿದ್ದಾರೆ, ವೆನ್ ಡಿವಿಡೆಂಡ್ ಆರ್ ಪೇಡ್ ಅಂತಿದೆಯಲ್ಲ, ಈ ಫಾರ್ಮುಲಾದಾಗ ಇವೆಲ್ಲ ಇನ್ಫಾರ್ಮೇಶನ್ ಬೇಕು ನಮ್ಗೆ. ಓಕೆ,
ಸೊ ಹಂಗಾಗಿ ಫಸ್ಟಿಗೆ ಎನ್ ಪಿ ಒ ವ್ಯಾಲ್ಯೂ ಆಫ್ ದ ಫರ್ಮನ್ನು ನಾವು ಫೈಂಡ್ ಔಟ್ ಮಾಡ್ಬೇಕ್ರಿ. ಇದು ಪ್ರಾಬ್ಲಮ್ನಲ್ಲಿ ಇರೋದಿಲ್ಲ. ನೆಕ್ಸ್ಟ್ ನೋಡ್ರಿ, ಎನ್ ಇದೆ ರೀ, ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ನೋಡ್ರಿ. ಓಕೆ, ಜಸ್ಟ್ ಚೆಕ್ ಮಾಡ್ಕೋತವ್ರಿ. ನಂಬರ್ ಆಫ್ ಶೇರ್ಸ್ ಎಷ್ಟು 1000 ಶೇರ್ಸ್ ಅದಾವ್ರಿ, 5000 ಶೇರ್ಸ್ ಅದಾವ. ಓಕೆ, 5000 ಶೇರ್ಸನ್ನು ಯು ಹ್ಯಾವ್ ಟು ಮೆನ್ಷನ್. ನಂಬರ್ ಆಫ್ ಶೇರ್ಸ 5000 ಅಂತ ಹೇಳಿ ಮೆನ್ಷನ್ ಮಾಡಿ. ಓಕೆ, ಎಮ್ ಅಂದ್ರೆ ಏನ್ರಿ, ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್. ಪ್ರಾಬ್ಲಮ್ದಾಗ ಎಲ್ಲಿ ಕೊಟ್ಟಾರ ನೋಡ್ರಿ, ಎಲ್ಲಿ ಕೊಟ್ಟಿಲ್ಲ. ದಟ್ ರೀಸನ್ ನೀವೇನು ಮಾಡ್ಬೇಕಿದ್ದ ಕ್ವಶನ್ ಮಾರ್ಕ್ ಆಗಿ ಇಟ್ಕೊಂಡ್ಬಿಡ್ರಿ. ಓಕೆ, ಇದನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಓಕೆ, ನೆಕ್ಸ್ಟ್ ಒನ್ P1 ನೋಡ್ರಿ. P1 ಇದೆ ರೀ ಪ್ರಾಬ್ಲಮ್ದಾಗ, ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಟ್ ದ ಎಂಡ್ ಆಫ್ ದ ಪೀರಿಯಡ್. ಓಕೆ, ಇದು ಕೂಡ ಪ್ರಾಬ್ಲಮ್ದಲ್ಲಿ ಇಲ್ಲ. ಓಕೆ, ದಟ್ ರೀಸನ್ ಇದು ಕೂಡ ಕ್ವಶನ್ ಮಾರ್ಕ್ ಆಗಿ ಇಟ್ಕೊಂಡ್ಬಿಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಚೆಕ್ ಮಾಡ್ಕೋತವ್ರಿ. ಸ್ವಲ್ಪ ಕ್ಲಾಸ್ ಇದೆ, ಡ್ಯೂರೇಷನ್ ಜಾಸ್ತಿ ಆಗ್ಬೋದು, ಬಟ್ ಕ್ಲಿಯರ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಜಸ್ಟ್ ಈ ಕ್ಲಾಸನ್ನು ನೋಡ್ರಿ ಅಂದ್ರೆ ನೀವು ಈಜಿಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀರಿ. ಓಕೆ, ಸೊ ಇಲ್ಲಿ ಇದೆ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಹಂಗಾದ್ರೆ ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೋರ್ದಾರ ನೋಡ್ರಿ, ಇಲ್ಲಿ ಐತಿ ನೋಡ್ರಿ. ಮೇಕಿಂಗ್ ಎ ನ್ಯೂ ಇನ್ವೆಸ್ಟ್ಮೆಂಟ್ ಆಫ್ ₹1 lakh ಅಂತ ಹೇಳ್ತಾರೆ. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ ₹1 lakh ಅನ್ನ ಮೆನ್ಷನ್ ಮಾಡ್ರಿ. ಓಕೆ, ಆಯಿತು. ನೆಕ್ಸ್ಟ್ ನೋಡ್ರಿ, ಈ ಇಂಡಿಕೇಟ್ಸ್ ಏನು ಹೇಳುತ್ತೆ, ಟೋಟಲ್ ಅರ್ನಿಂಗ್ ಆಫ್ ದ ಫರ್ಮ್ ಡ್ಯೂರಿಂಗ್ ದ ಪೀರಿಯಡ್ ಅಂತ ಹೇಳ್ತಾರೆ. ಹಂಗಾದ್ರೆ ಅವರ ಕೆಲವೊಂದಷ್ಟು ಅರ್ನಿಂಗ್ ಮಾಡಿದಾರೆ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ನೆಟ್ ಇನ್ಕಮ್ ಅಂತ ಕೊಟ್ಟಿದಾರಲ್ಲ 60,000, ಇಟ್ ಇಸ್ ಅ ಅರ್ನಿಂಗ್. ಎಷ್ಟ್ರೆ 60,000. ಇದನ್ನು ಕೂಡ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ 60,000. ಓಕೆ, ನೆಕ್ಸ್ಟ್ ಒನ್ KE ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲ್ ಅಂತಾರೆ. ಅದಕ್ಕೆ ಕ್ಯಾಪಿಟಲೈಸೇಷನ್ ರೇಟ್ ಪ್ರಾಬ್ಲಮ್ದಾಗ ಕೊಟ್ಟಾರಲ್ಲ, ಒಂದು ಸೆಕೆಂಡ್ ಚೆಕ್ ಮಾಡ್ರಿ. ಇಲ್ಲಿ ಕೊಟ್ಟಾರ ನೋಡ್ರಿ, ಕ್ಯಾಪಿಟಲೈಸೇಷನ್ ರೇಟ್ ಈಸ್ ಅಟ್ ಕೊಟ್ಟಾರಲ್ಲ, ಎಷ್ಟು ಪರ್ಸೆಂಟೇಜ್ ಇದೆ, 10% ಇದೆ. ಒಂದ್ಸಲ ಫಸ್ಟಿಗೆ ನೀವು ಈ ಥರ ಮಾಡ್ಕೋಬೇಕಿದ್ನ ನಿಮ್ಗೆ ಪ್ರಾಬ್ಲಮ್ ಈಸಿ ಆಗಿಬಿಡುತ್ತೆ. 10%ಅನ್ನು ನೀವು ಹೆಂಗೆ ಬರಿಬೋದು, .10 ಅಂತ ಹೇಳಿ ಕೂಡ ಬರಿಬೋದು. ಓಕೆ, ಸೊ ಹಂಗಾದ್ರೆ 2 ಪಾಯಿಂಟ್ ನಮ್ಗೆ ಮಿಸ್ ಆಗಿದಾವೆ. ಯಾವುದ್ರೆ ಇದೊಂದ ಎಮ್ ಮತ್ತು P1 ಅಂತ ಹೇಳಿ. ಓಕೆ, ಅವನ್ನ ಈಗ ನಾವು ಫೈಂಡ್ ಔಟ್ ಮಾಡ್ಬೇಕ್ರಿ. ವರ್ಕಿಂಗ್ ನೋಟ್ ಅಂತ ಹಾಕ್ರಿ. ಓಕೆ, ವರ್ಕಿಂಗ್ ನೋಟ್ ಹಾಕಿ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟಿಗೆ ಏನು ಮಾಡ್ರಿ, ವರ್ಕಿಂಗ್ ನೋಟ್ ಹಾಕಿ ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಬ್ರಾಕೆಟ್ದಾಗ P1 ಅಂತ ಹಾಕ್ರಿ. ಓಕೆ, ನಾವು ಇದನ್ನು ಫೈಂಡ್ ಔಟ್ ಮಾಡ್ಬೇಕಿಲ್ರಿ, P1 ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಯಾಕೆ ಹೇಳ್ರಿ, ನಮಗೆ ಡಿವಿಡೆಂಡ್ ಆರ್ ಪೇಡ್ ಅಂತ ಬೇಕಾಗಿದೆ ಈ ಫಾರ್ಮುಲಾದಾಗ. ಸೊ ಈ ಫಾರ್ಮುಲಾದಾಗ ಎಲ್ಲ ಇನ್ಫಾರ್ಮೇಷನ್ ಅನ್ನ ಫಿಲ್ಅಪ್ ಮಾಡಬೇಕು. ದ್ಯಾಟ್ ರೀಸನ್ ನೀವೇನು ಮಾಡಬೇಕು, P1 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ P1 ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇದಕ್ಕೂ ಒಂದು ಫಾರ್ಮುಲಾ ಇದೆ, ಅಬ್ಸರ್ವ್ ಮಾಡ್ರಿ. P1 = P01 + KE - D ಅಂತ ಮೆನ್ಷನ್ ಮಾಡಬೇಕು. ಓಕೆ, ಹಂಗಾದ್ರೆ P0 ಏನು ಇಂಡಿಕೇಟ್ ಮಾಡ್ದೈತೆ ನೋಡ್ರಿ, ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಅಟ್ ದ ಎಂಡ್ ಬಿಗಿನಿಂಗ್ ಆಫ್ ದ ಪೀರಿಯಡ್. ದಟ್ ಈಸ್ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಅಟ್ ದ ಎಂಡ್ ಬಿಗಿನಿಂಗ್ ಆಫ್ ಪೀರಿಯಡ್ ಎಷ್ಟಿದೆ ನೋಡ್ರಿ, ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಎಷ್ಟಿದೆ ರೀ, ₹100 ಇದೆ. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ ರೂಪೀಸ್, ದಟ್ ಈಸ್ ₹100 ಅಂತೇಳಿ ಮೆನ್ಷನ್ ಮಾಡಿಬಿಡ್ರಿ ಅದನ್ನ. ನೆಕ್ಸ್ಟ್ ನೋಡಿ, KE ಕಾಸ್ಟ್ ಆಫ್ ಇಕ್ವಿಟಿ ಎಷ್ಟು ಪರ್ಸೆಂಟೇಜ್ ಇದೆ ರೀ, ಕಾಸ್ಟ್ ಆಫ್ ಇಕ್ವಿಟಿ ನಿಮ್ಗೆ ಗೊತ್ತಿದೆ. ಕ್ಯಾಪಿಟಲೈಸೇಷನ್ ರೇಟ್ 10% ಇದೆ. ಓಕೆ, ಇಲ್ಲಿದೆ ಅಲ್ಲ 10% ಇದೆ. ಕಾಸ್ಟ್ ಆಫ್ ಇಕ್ವಿಟಿ ಇಲ್ಲಿ ಪ್ರೈಸ್ ಎಷ್ಟಿದೆ, 100 ಇದೆ. 100 ಡಿವೈಡೆಡ್ ಬೈ 10% ಮಾಡ್ಕೋರಿ. ಸೊ ಈ ಥರ ನೋಡ್ರಿ. ಸೊ ಇಲ್ಲಿ ಏನು ಮಾಡೋದು, 10 ಡಿವೈಡೆಡ್ ಬೈ 100 ಮಾಡ್ಕೊಂಡ್ರೂ ಎಷ್ಟು ಬರುತ್ತೆ, 0.10 ಅಂತೇಳಿ. ಓಕೆ, 0.10 ಅಂತೇಳಿ ಬರುತ್ತೆ. ಸೊ ಕೆ 0.10. ಓಕೆ, ನೆಕ್ಸ್ಟ್ ಡಿವಿಡೆಂಡ್. ಡಿ ಅಂದ್ರೆ ಏನ್ರಿ, ಡಿವಿಡೆಂಡ್ ಪರ್ ಶೇರ್. ಈ ಫಾರ್ಮುಲಾದಾಗ ಏನಿದೆಯಲ್ಲ ಎಲ್ಲ ಇನ್ಫಾರ್ಮೇಶನ್ ಇಲ್ಲೇ ಇದೆ ನೋಡ್ರಿ. ಓಕೆ, ಡಿವಿಡೆಂಡ್ ಪರ್ ಶೇರ್ ಎಷ್ಟು ಡಿವಿಡೆಂಡ್ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟಿಗೆ ನಾವು ಏನು ಮಾಡತ್ತೀವಿ, ಈಗ ಡಿವಿಡೆಂಡನ್ನು ಪೇ ಮಾಡ್ತೀವಿ ಅಂತ ಹೇಳಿದಾರೆ. ಅಂದ್ರೆ ಡಿವಿಡೆಂಡ್ at ₹5 ಪರ್ ಶೇರ್ ಅಂತಿದೆ ನೋಡ್ರಿ, 5 ಪರ್ ಶೇರ್. ಓಕೆ, ಡಿವಿಡೆಂಡ್ at ₹5 ಅಂತಿದೆಯಲ್ಲ. ಸೊ ನೀವು ಯು ಹ್ಯಾವ್ ಟು ಮೆನ್ಷನ್ ₹5. ಸೇಮ್ ಈ ಫಾರ್ಮುಲಾದಾಗ ಫಿಲ್ಅಪ್ ಮಾಡ್ರಿ. P1 = P0 ಅಂದ್ರೆ ಎಷ್ಟು ಬಂದಿದೆ ನೋಡ್ರಿ, ಇಲ್ಲಿ 100 ಇದೆಯಲ್ಲ, ಯು ಹ್ಯಾವ್ ಟು ಮೆನ್ಷನ್ 100. ಓಕೆ, ಪ್ಲಸ್ ಬ್ರಾಕೆಟ್ ಇಂಟು ಬ್ರಾಕೆಟ್ 1 ಮೆನ್ಷನ್ ಮಾಡ್ರಿ.
ಪ್ಲಸ್ ಕೆ ಇ ಅಂದರೆ ಎಷ್ಟಿದೆ ನೋಡ್ರಿ, ಕೆ ಇ ಓಕೆ 0.10 ಇದೆ. ಓಕೆ, ಕೆ ಇ ಅನ್ನು ಮೆನ್ಷನ್ ಮಾಡ್ರಿ, ಪ್ಲಸ್ 0.10 ಮೈನಸ್ ಡಿ ಅಂದರೆ ಎಷ್ಟಿದೆ ನೋಡ್ರಿ, ಹ್ಯಾವ್ ಟು ಮೆನ್ಷನ್ ಇಲ್ಲಿ ಡಿ ಅಂದರೆ ಎಷ್ಟು ಮೆನ್ಷನ್ ಮಾಡಿದರೆ, 5 ರೂಪೀಸನ್ನು ಮೆನ್ಷನ್ ಮಾಡಿದರೆ 5 ರೂಪೀಸ್ ಅಂತ ಹಾಕ್ರಿ. ಸೊ ಈಗ 100 ಅನ್ನು ಡೈರೆಕ್ಟ್ ಆಗಿ ತೆಗೆದುಕೊಳ್ರಿ, ಇಂಟು 1 ಪ್ಲಸ್ 0.10 1.10 ಆಗುತ್ತೆ, -5 ಇಟ್ಕೋರಿ. ಸೊ ನೆಕ್ಸ್ಟ್ 100 ಇಂಟು 1.110 ಮಾಡಿದಾಗ 110 ಬರುತ್ತೆ, -5 ಮಾಡ್ಕೋರಿ. ಸೊ 110 ಮೈನಸ್ 5 ಮಾಡಿದಾಗ ರುಪೀಸ್ 105 ಅಂತ ಹೇಳಿ ಬರುತ್ತೆ. ಓಕೆ, ಸೊ ಇದೆ ಯಾವುದ್ರಿ 105? ಸೊ ಇಟ್ ಇಂಡಿಕೇಟ್ಸ್ P1 ಎಷ್ಟ್ರಿ 105 ಇಲ್ಲಿದೆ, P1 ಅನ್ನು ಪಾಯಿಂಟ್ ಔಟ್ ಮಾಡಿದಾಯ್ತು. ಓಕೆ, ಸೊ ಅಂದ್ರೆ P1 ಎಷ್ಟಾಯ್ತು ಈಗ 105 ಅಂತ ಆಯ್ತು. ಓಕೆ, ನೆಕ್ಸ್ಟ್ ಒನ್ ಇನ್ನ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ನ್ಯೂ ಶೇರ್ಸ್ ಟು ಬಿ ಇಶ್ಯೂಡ್ ಬ್ರೆಕೆಟ್ದ ಎಮ್ ಅನ್ನ ಪಾಯಿಂಟ್ ಔಟ್ ಮಾಡಬೇಕು. ಇಲ್ಲಿ ಇನ್ನೊಂದು ಪಾಯಿಂಟ್ ಯಾವ್ದು ಮಿಸ್ಸಿಂಗ್ ಇದೆ ರೀ, ಎಮ್ ಇದೆ ಇಲ್ರಿ. ಸೊ ದ್ಯಾಟ್ ರೀಸನ್ ಎಮ್ ಅನ್ನ ಪಾಯಿಂಟ್ ಔಟ್ ಮಾಡಬೇಕು. ಓಕೆ, ಸೊ ಎಮ್ ಯಾವ ತರ ಪಾಯಿಂಟ್ ಔಟ್ ಮಾಡ್ಬೇಕಂದ್ರೆ ಅದಕ್ಕೂ ಒಂದು ಫಾರ್ಮುಲಾ ಇದೆ. ಎಮ್ ಈಕ್ವಲ್ ಟು ಐ ಮೈನಸ್ ಇಂಟು ಬ್ರೆಕೆಟ್ ಇ ಮೈನಸ್ ಎನ್ ಡಿ ಒನ್ ಡಿವೈಡೆಡ್ ಬೈ P1 ಅಂತ ಹಾಕಬೇಕು. ಐ ಅಂದ್ರೆ ನೋಡ್ರಿ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್, ಹೌ ಮಚ್ ಇನ್ವೆಸ್ಟ್ಮೆಂಟ್, ಈಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೋರ್ದಾರ ನೋಡ್ರಿ, ಅವರ ಇನ್ವೆಸ್ಟ್ಮೆಂಟ್ 1 lakh rupees ಮಾಡೋರ್ದಾರ. ಓಕೆ, ದ್ಯಾಟ್ ರೀಸನ್ ನೀವು 1 lakh rupees ಅನ್ನ ವಿ ಹ್ಯಾವ್ ಟು ಮೆನ್ಷನ್ 1 lakh rupees. ನೆಕ್ಸ್ಟ್ ಒನ್ ಇ ಅಂದ್ರೆ ಇಟ್ಸ್ ಇಂಡಿಕೇಟ್ಸ್ ದ್ಯಾಟ್ ಟೋಟಲ್ ಅರ್ನಿಂಗ್ ಎಷ್ಟಿದೆ ಆಲ್ರೆಡಿ ಮ್ಯಾಲೂ ತೊಗೊಂಡಿದ್ದು ನೋಡ್ರಿ, ಇಲ್ಲಿ ಇಂಡಿಕೇಟ್ಸ್ ದ್ಯಾಟ್ ಟೋಟಲ್ ಅರ್ನಿಂಗ್ 60,000 ಇದೆ. ಇಲ್ಲೂ ಕೂಡ ನೋಡ್ರಿ, ನೀವು ಕನ್ಫ್ಯೂಸ್ ಆಯ್ತಂದ್ರೆ ಇಲ್ಲೂ ನೋಡ್ಬೋದು ಎಷ್ಟಿದೆ 60,000. ಓಕೆ, ಒಂದ್ಸಲ ಜಸ್ಟ್ ಮೆನ್ಷನ್ ಮಾಡ್ಕೋತ ಹೋದಂದ್ರೆ ಇವನ್ನ ಮೆನ್ಷನ್ ಮಾಡ್ಕೋತ ಬಿಡು 60,000. ಓಕೆ, ಎನ್ ಅಂದ್ರೆ ನಂಬರ್ ಆಫ್ ಶೇರ್, ಎಷ್ಟು ಶೇರ್ಸ್ ಅದಾವ್ರಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇಲ್ಲೇ ತೊಗೊಂಡಿದ್ದು ನೋಡ್ರಿ, ನಂಬರ್ ಆಫ್ ಶೇರ್ಸ್ 5,000. ಬೇಕಾದ್ರೆ ಇಲ್ಲಿ ಕೂಡ ನೋಡ್ಬೋದು ನೀವು, ನಂಬರ್ ಆಫ್ ಶೇರ್ಸ್ 5,000 ಅಂತಿದೆ. ಓಕೆ, ವಿ ಹ್ಯಾವ್ ಟು ಮೆನ್ಷನ್ 5,000. ಓಕೆ, ಹಂಗಾದ್ರೆ ಈಗ D1 ಅಂತ ಹೇಳ್ತಾರೆ. D1 ಅಂದ್ರೆ ಏನು, ಡಿವಿಡೆಂಡ್ ಎಷ್ಟು ಕೊಡೋರಿದ್ದಾರೆ, ಡಿ ಇಲ್ಲಿ ಬರ್ದ್ರಿ ನೋಡ್ರಿ. ಓಕೆ, ಇಲ್ಲಿ ಬರ್ದ್ರಿ ಡಿವಿಡೆಂಡ್ ಎಷ್ಟಿದೆ ರೀ, ಡಿವಿಡೆಂಡ್ 5 ರೂಪೀಸ್ ಇದೆ. ಓಕೆ, ವಿ ಹ್ಯಾವ್ ಟು ಮೆನ್ಷನ್ ಡಿವಿಡೆಂಡ್ 5 ರೂಪೀಸ್ ಅಂತ ಮೆನ್ಷನ್ ಮಾಡ್ರಿ. ಸೊ ಲಾಸ್ಟ್ಗೆ ಈ ಫಾರ್ಮುಲಾದಾಗ ಎಲ್ಲ ಇವನ್ನ ಪಾಯಿಂಟ್ಸನ್ನು ಮೆನ್ಷನ್ ಮಾಡ್ಕೋತ ಹೋಗ್ರಿ ಈ ಥರ. ಎಮ್ ಈಕ್ವಲ್ ಟು ಎಮ್ ಅಂದ್ರೆ ಸೊ ಎಮ್ ಪಾಯಿಂಟ್ ಔಟ್ ಮಾಡಬೇಕಲ್ಲ ನಾವು. ಓಕೆ, ಸೊ ಈಗ ಐ ಅಂದರೆ ಎಷ್ಟಿದೆ ರೀ 1 lakh, ಯು ಹ್ಯಾವ್ ಟು ಮೆನ್ಷನ್ 1 lakh ಮೈನಸ್ ಇ ಎಷ್ಟಿದೆ ರೀ ಟೋಟಲ್ ಅರ್ನಿಂಗ್ಸ 60,000. ಓಕೆ, 60,000. ನೆಕ್ಸ್ಟ್ ಎನ್ ಎಷ್ಟಿದೆ ರೀ, ಎನ್ ಎಷ್ಟಿದೆ ನಂಬರ್ ಆಫ್ ಶೇರ್ಸ 5,000 ಇದೆ. ಓಕೆ, 5,000 ಇಂಟು D1 ಎಷ್ಟಿದೆ ರೀ, D1 5 ರೂಪೀಸ್ ಇದೆ. ಓಕೆ, 5 ರೂಪೀಸ್ ಡಿವೈಡೆಡ್ ಬೈ P1 ಕೇಳಿದಾರೆ. P1 ಎಷ್ಟಿದೆ ನೋಡ್ರಿ, P1 ಎಷ್ಟಿದೆ ಇಲ್ಲಿ ಬಂದಿದ್ದಿಲ್ಲ, P1 105 ಅಂತ ಇದೆ. ಓಕೆ, ಯು ಹ್ಯಾವ್ ಟು ಮೆನ್ಷನ್ 105. ಡೈರೆಕ್ಟ್ 1 lakh minus 60,000 minus 25,000 ನೆಕ್ಸ್ಟ್ ಡಿವೈಡೆಡ್ ಬೈ 105 ಅಂತ ಮಾಡ್ಕೊರಿ. 1 lakh minus 35,000 ಡಿವೈಡೆಡ್ ಬೈ 105, 65,000 105. ಸೊ ಟೋಟಲ್ ಆಗಿ 619 ಶೇರ್ಸ್ ಅಂತ ಹೇಳಿ ಬರುತ್ತೆ. ಓಕೆ, ಸೊ ಹಂಗಾದ್ರೆ ಎಮ್ ಎಷ್ಟಾಯ್ತು ರೀ 619 ಇಲ್ಲಿ ಮೆನ್ಷನ್ ಮಾಡ್ಬೋದು ನೀವು 619 ಅಂತೇಳಿ. ಓಕೆ, ಸೊ ಹಂಗಾದ್ರೆ ನಮ್ಗೆ ಈ ಫಾರ್ಮುಲಾದಾಗ ಎಲ್ಲ ಅವನ ಇನ್ಫಾರ್ಮೇಷನ್ನ ಫಿಲ್ಅಪ್ ಮಾಡ್ಬೋದು ಈಗ. ಸೊ ಜಸ್ಟ್ ಈಗ ನೋಡ್ರಿ, ಭಾಳ ಸಿಂಪಲ್ ಇದೆ ರೀ, ಪ್ರಾಬ್ಲಮ್ ಏನ ಕಾಂಪ್ಲಿಕೇಟೆಡ್ ಇಲ್ಲ. ವ್ಯಾಲ್ಯೂ ಆಫ್ ದ ಫರ್ಮ್ ಅಂತ ಹಾಕ್ರಿ. ವ್ಯಾಲ್ಯೂ ಆಫ್ ದ ಫರ್ಮ್ ಈಗ NP0 ಈಕ್ವಲ್ ಟು ಎನ್ ಪ್ಲಸ್ ಎಮ್ ಇಂಟು ಬ್ರೆಕೆಟ್ P1 ಮೈನಸ್ ಐ ಮೈನಸ್ ಇ ಡಿವೈಡೆಡ್ ಬೈ 1 ಪ್ಲಸ್ ಕೆ ಅನ್ನು ಹಾಕ್ರಿ. ಏನಿಲ್ಲ, ಜಸ್ಟ್ ಇನ್ಫಾರ್ಮೇಷನನ್ನು ಫಿಲ್ಅಪ್ ಮಾಡ್ಕೋತವ್ರಿ. ಎನ್ ಅಂದ್ರೆ ಎಷ್ಟಿದೆ ನೋಡ್ರಿ, ಡೈರೆಕ್ಟ್ ಮೇನಿಗೆ ಇದ ಫಾರ್ಮ್ಯಾಟ್ ನೋಡಿ ಬಿಡೋಣ. ಎನ್ ಅಂದ್ರೆ ಎಷ್ಟಿದೆ ನೋಡ್ರಿ, ಒಂದು ಸೆಕೆಂಡ್. ಸೊ ಎನ್ ಅಂದ್ರೆ ಎಷ್ಟಿದೆ ರೀ, ಇಲ್ಲಿ 5,000 ಇದೆ. ಓಕೆ, 5,000 ಇದೆ ಅಲ್ರಿ ಎನ್ ನಂಬರ್ ಆಫ್ ಶೇರ್ಸ್. ಯು ಹ್ಯಾವ್ ಟು ಮೆನ್ಷನ್ ಅಗೇನ್ ಆ್ಯಂಡ್ ಅಗೇನ್. ನಿಮ್ಗೆ ಪಾಯಿಂಟ್ಸ್ ಎಲ್ಲ ರಿಪೀಟ್ ಆಗತ್ತಿರ್ತಾವ,
5000 ಇದೆ. ಓಕೆ, ಎಮ್ ಅಂದರೆ ಎಷ್ಟಿದೆ ಇಲ್ಲಿ ಆಲ್ರೆಡಿ ನೀವು ಪಾಯಿಂಟ್ ಔಟ್ ಮಾಡಿರಿ ನೋಡಿ, ಎಮ್ ಅನ್ನು ಪಾಯಿಂಟ್ ಔಟ್ ಮಾಡಿರಿ ಅಲ್ರಿ. ಎಷ್ಟು ಪಾಯಿಂಟ್ ಔಟ್ ಮಾಡಿರಿ? 619. ಯು ಹ್ಯಾವ್ ಟು ಮೆನ್ಷನ್ 619. ಬಟ್ ನಾವು ಅದನ್ನ ಇಲ್ಲೂ ಮೆನ್ಷನ್ ಮಾಡಿದ್ದೇವೆ ನೋಡಿ, 619 ಮೆನ್ಷನ್ ಮಾಡಿದ್ವಲ್ರಿ. ಸೊ ನೆಕ್ಸ್ಟ್ ನೋಡಿ. ಓಕೆ, ನೆಕ್ಸ್ಟ್ P1 ಎಷ್ಟು ಬಂದಿದ್ದಾರೆ? 105. ಓಕೆ, ಯು ಹ್ಯಾವ್ ಟು ಮೆನ್ಷನ್ 105. ಐ ಎಷ್ಟಿದೆ? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅವ್ರದ್ದು ಇನ್ವೆಸ್ಟ್ಮೆಂಟ್, ನ್ಯೂ ಇನ್ವೆಸ್ಟ್ಮೆಂಟ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋರು ಎಷ್ಟು ಅದಾರ ಅವ್ರ? 1 lakh rupees. ಬೇಕಾದ್ರೆ ಇಲ್ಲೇ ನೋಡ್ಬೋದು ನೀವು, ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ 1 lakh rupees ಅಂತಿದೆ. ಓಕೆ, ಯು ಹ್ಯಾವ್ ಟು ಮೆನ್ಷನ್ 1 lakh rupees. ಓಕೆ, ನೆಕ್ಸ್ಟ್ ಇ ಎಷ್ಟಿದೆ ನೋಡ್ರಿ. ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ಟೋಟಲ್ ಅರ್ನಿಂಗ್ಸ್ ಆಗ್ತಿದೆಯಲ್ಲ 60,000. ಓಕೆ, ಯು ಹ್ಯಾವ್ ಟು ಮೆನ್ಷನ್ 60,000. ಜಸ್ಟ್ ಮ್ಯಾಲ ಆ ಥರ ಬರ್ಕೊಂಡ್ರಿ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. 1 ಅನ್ಕ ಇಟ್ಕೋರಿ. ಕೆ ಇ ಅಂದರೆ ಎಷ್ಟಿದೆ ನೋಡ್ರಿ, ಕ್ಯಾಪಿಟಲೈಸೇಷನ್ ರೇಟ್ ಕೆ ಇ 0.10 ಹತ್ತಿದೆ. ಓಕೆ, ಸೊ ನಾ ಅದಕ್ಕೆ ಏನು ಮಾಡಿದ್ದೀನಿ, ಸೊ ಸ್ಟಾರ್ಟಿಂಗ್ ನೀವು ಯಾವಾಗಲೂ ಇಷ್ಟು ಪಾಯಿಂಟ್ಸನ್ನು ಮೆನ್ಷನ್ ಮಾಡ್ಕೋಬೇಕು ಇವನ್ನ. ಸೊ 1 by 1 ನೋಡ್ಕೋತ ಹೋಗ್ಬೇಕು ಜಸ್ಟ್. ಓಕೆ, ಸೊ 0.10 ಹತ್ತಿದೆ. ಸೊ ಈಗ 5000 ಪ್ಲಸ್ 619, 5619 ಇಂಟು ಬ್ರೆಕೆಟ್ 105 ಮೈನಸ್ 1 lakh ಮೈನಸ್ 60,000 ಮಾಡಿದಾಗ 40,000 ಬರುತ್ತೆ. ಸೊ ಇದನ್ನ ಆ್ಯಡ್ ಮಾಡಿರಿ. 1.0.10 ಮಾಡಿದಾಗ 1.10 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 5619 ಇಂಟು 105 ಮಾಡಿದಾಗ 5,90,000 ಮೈನಸ್ 40,000 ಇಟ್ಕೊರಿ. ಸೇಮ್ 1.10 ಡಿವೈಡೆಡ್ ಬೈ ಮಾಡಿರಿ. ನೆಕ್ಸ್ಟ್ 5,90,000 ಮೈನಸ್ 40,000 ಮಾಡಿದಾಗ 5,50,000 ಡಿವೈಡೆಡ್ ಬೈ 1.10. ಸೊ ಲಾಸ್ಟ್ಗೆ 5,50,000 ಡಿವೈಡೆಡ್ ಬೈ 1.10 ಮಾಡಿದಾಗ 5 lakh rupees ಬರುತ್ತೆ. ಓಕೆ, ಇಟ್ಸ್ ಅ ಡಿವಿಡೆಂಡ್ ಪೇ ಮಾಡಿದಾಗ ವ್ಯಾಲ್ಯೂ ಆಫ್ ದ ಫರ್ಮ್ ಇಟ್ಸ್ ಎ 5 lakh ಅಂತ ಹೇಳ್ಬೋದು. ಓಕೆ, ಡಿವಿಡೆಂಡ್ ಪೇ ಮಾಡಿದಾಗ ಎಷ್ಟು ಬರುತ್ತೆ? 5 lakh rupees ಅಂತ ಹೇಳ್ಬೋದು ನೀವು. ಓಕೆ, 5 lakh rupees. ಇನ್ನು ಕಮ್ ಟು ದ ಪಾಯಿಂಟ್, ಡಿವಿಡೆಂಡ್ ಈಸ್ ನಾಟ್ ಪೇಡ್. ಓಕೆ, MM ಅಪ್ರೋಚ್ದಾಗ ಓಕೆ, ಸೊ ಇಲ್ಲಿ ಹೇಳಿದಾರ ಅವರ. ಸೊ MM ಅಪ್ರೋಚ್ದಾಗ ಡಿವಿಡೆಂಡ್ ಪೇ ಮಾಡ್ರೆ ಎಷ್ಟು ಬರ್ತರಿ? ಈಗ ಕ್ಯಾಲ್ಕುಲೇಷನ್ ಪ್ರಕಾರ 5 lakh rupees. ಡಿವಿಡೆಂಡ್ ಈಸ್ ನಾಟ್ ಪೇಡ್, ಇದನ್ನು ಸಾಲ್ವ್ ಮಾಡಬೇಕು. ಓಕೆ, ಈಗ ಕಂಪ್ಲೀಟ್ ಆಯ್ತದ ಡಿವಿಡೆಂಡ್ ಪೇಡ್ ಅನ್ನೋದ. ಸೆಕೆಂಡ್ ಪಾಯಿಂಟ್ ತಗೋರಿ, ಪಾಯಿಂಟ್ ನಂಬರ್ ಬಿ. ವೆನ್ ಡಿವಿಡೆಂಡ್ ಆರ್ ನಾಟ್ ಪೇಡ್ ಅಂತ ಹಾಕ್ರಿ. ಸೇಮ್ ವ್ಯಾಲ್ಯೂ ಆಫ್ ದ ಬೇಕಾದ. ಓಕೆ, ವ್ಯಾಲ್ಯೂ ಆಫ್ ದ ಫರ್ಮ್ NP0 ಓಕೆ ಈಕ್ವಲ್ ಟು N ಪ್ಲಸ್ M. ಸೇಮ್ ಫಾರ್ಮುಲಾ ಹಾಕ್ರಿ. P1 ಮೈನಸ್ I ಮೈನಸ್ E ಡಿವೈಡೆಡ್ ಬೈ 1 ಪ್ಲಸ್ KE ಅನ್ನು ಮೆನ್ಷನ್ ಮಾಡ್ರಿ. ಸೇಮ್ ಈ ಫಾರ್ಮುಲಾದಾಗ ನಮಗೆ ಯಾವೆಲ್ಲ ಇನ್ಫಾರ್ಮೇಷನ್ ಅವೈಲೇಬಲ್ ಇದಾವೆ ನೋಡ್ರಿ, ಯಾವೆಲ್ಲ ಇನ್ಫಾರ್ಮೇಷನ್ ಅವೈಲೇಬಲ್ ಇಲ್ಲ, ಸೊ ಅದನ್ನಷ್ಟು ನಾವು ಪಾಯಿಂಟ್ ಔಟ್ ಮಾಡ್ರೆ ಮುಗಿದು ಹೋಯ್ತು. ಓಕೆ, ಸೊ ನೀವು ಸ್ಟಾರ್ಟಿಂಗ್ ತನಕ ಇದನ್ನು ಪಾಯಿಂಟ್ ಔಟ್ ಮಾಡಬೇಕಾರೆ NP0 ವ್ಯಾಲ್ಯೂ ಆಫ್ ದ ಫರ್ಮ್ ಅನ್ನ ಪಾಯಿಂಟ್ ಔಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಈಗ N ಅನ್ನ ತೆಗೆದುಕೊಳ್ರಿ. ಓಕೆ, ಸ್ಟಾರ್ಟಿಂಗ್ 1 by 1 ಬರೋಣ. N ಇಟ್ಸ್ ಇಂಡಿಕೇಟ್ಸ್ ನಂಬರ್ ಆಫ್ ಶೇರ್ಸ್. ಈಗಾಗಲೇ ನೀವು ನೋಡಿದರೆ, ಆದ್ರೂ ಮತ್ತೊಮ್ಮೆ ಡಿವಿಡೆಂಡ್ ನಾಟ್ ಪೇಡ್ದಾಗ ಇನ್ನೊಮ್ಮೆ ಚೆಕ್ ಮಾಡ್ಕೋತ ಹೋಗ್ರಿ, ಮತ್ತೊಮ್ಮೆ ಕ್ಲಾರಿಟಿ ಆಗಲಿ ನಿಮಗೂ. ಸೊ ಇದು 5,000. ಓಕೆ, ಯು ಹ್ಯಾವ್ ಟು ಮೆನ್ಷನ್ 5,000. ಸೊ 5,000 ಮೆನ್ಷನ್ ಮಾಡಿದ್ದಾಯ್ತು. ಓಕೆ, ನೆಕ್ಸ್ಟ್ M ನಂಬರ್ ಆಫ್ ಶೇರ್ಸ್ ಬಿ ಇಶ್ಯೂಡ್. ಇದನ್ನ ಕ್ವಶನ್ ಮಾರ್ಕ್ ಇಟ್ಕೋರಿ, ಇದನ್ನ ಪ್ರಾಬ್ಲಮ್ ಕೊಟ್ಟಿಲ್ಲ. P1 ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಟ್ ದ ಎಂಡ್ ಆಫ್ ಪೀರಿಯಡ್, ಇಟ್ ಈಸ್ ಆಲ್ಸೋ ಕ್ವಶನ್ ಮಾರ್ಕ್ ಇಟ್ಕೋರಿ ಇದನ್ನು. ನೆಕ್ಸ್ಟ್ I ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಾರ ಅಂತ ಹೇಳ್ತಾರೆ. ಓಕೆ, ಸೊ ಇದಕ್ಕೂ ಡಿವಿಡೆಂಡ್ ನಾಟ್ ಪೇಡ್ ಅಂದ್ರೂ ನೀವು ಸೇಮ್ ತಗೋಬೇಕು ಇನ್ಫಾರ್ಮೇಷನ್. 1 lakh rupees. ಸಪೋಸ್ ಬೇರೆ ಕೊಟ್ರೆ ಬೇರೆ ತಗೋರಿ, ಇನ್ ಕೇಸ್ ಸೇಮ್ ಒಂದ ಕೊಟ್ರೆ ಸೇಮ್ ತಗೋರಿ. ಸೊ ಇಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ 1 lakh rupees ಅನ್ನ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ಈ ಟೋಟಲ್ ಅರ್ನಿಂಗ್ಸ್ ಆಫ್ ದ ಫರ್ಮ್ ಡ್ಯೂರಿಂಗ್ ದ ಪೀರಿಯಡ್ ಎಷ್ಟಿದೆ? 60,000. ಅವ್ರ ಅರ್ನಿಂಗ್ಸ್ ಎಷ್ಟಿದೆ ನೋಡ್ರಿ, ಅವ್ರು ಡಿವಿಡೆಂಡ್ ಅಂತ ಕೊಟ್ಟಿದಾರಲ್ಲ, ಅರ್ನಿಂಗ್ಸ್ ಅಂತ ಕೊಟ್ಟಿದ್ದಾರೆ ನೋಡ್ರಿ, 60,000 ಆಲ್ರೆಡಿ ಫಸ್ಟಿಗೆ ತೊಗೊಂಡಿರಿ ನೀವು ಇದನ್ನೆಲ್ಲ. ಸೊ ಅಗೇನ ನಾವು ಮತ್ತೊಮ್ಮೆ ನಿಮ್ಗೆ ಕ್ಲಾರಿಫೈ ಮಾಡತ್ತೀನಿ. ನೆಕ್ಸ್ಟ್ ನೋಡ್ರಿ, KE ಕಾಸ್ಟ್ ಆಫ್ ಇಕ್ವಿಟಿ
ಕ್ಯಾಪಿಟಲ್ ಅಥವಾ ಕ್ಯಾಪಿಟಲೈಸೇಷನ್ ರೇಟ್ ಆಟ್ 10% ಆರ್ ನೀವು ಇದನ್ನ 0.10 ಅಂತ ಹೇಳಿ ಬರಿಬಹುದು. ಇಲ್ಲಿದೆ ನೋಡ್ರಿ, ಇದು ಕೂಡ ಇಲ್ಲೂ ಮೆನ್ಷನ್ ಮಾಡಿದರೆ ಡಿವಿಡೆಂಡ್ ಪೇಡ್ದಾಗ ಇಲ್ಲಿದೆ ನೋಡ್ರಿ 10% ಇದೆಯಲ್ಲ, ಆಟ್ 10%. ಓಕೆ, ಇಷ್ಟಾದ ನಂತರ ವರ್ಕಿಂಗ್ ನೋಟ್ ಅನ್ನು ಹಾಕ್ರಿ. ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ P1 ಅನ್ನ ಫೈಂಡ್ ಔಟ್ ಮಾಡಬೇಕು. ನಾವಿಲ್ಲಿ ಬಿಟ್ಟುವಲ್ಲ 2 ಪಾಯಿಂಟ್ ಬಿಟ್ಟು ನೋಡ್ರಿ, ಯಾವುದ್ರೆ ಒಂದ M1 ಬಿಟ್ಟಿವೆ, ಇನ್ನೊಂದ P1 ಒಂದು ಬಿಟ್ಟಿವೆ. ಓಕೆ, ಸೊ ಫಸ್ಟ್ಗೆ P1 ಅನ್ನು ಮಾಡ್ಕೋಣ. P1 ಈಕ್ವಲ್ ಟು P0 1 ಪ್ಲಸ್ KA ಮೈನಸ್ ಡಿ. P0 ಅಂದ್ರೆ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್, ದಟ್ ಈಸ್ 100. ಅಲ್ಲೂ 100 ಇಟ್ಕೊಂತೀರಿಲ್ರಿ. ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ರುಪೀಸ್ ಎಷ್ಟಿದೆ ನೋಡ್ರಿ, ಇಲ್ಲಿ 100 ರುಪೀಸ್ ಇದೆ. ಇಲ್ಲಿ ಸೇಮ್ ಇಲ್ಲಿ ಕೂಡ 100, ಯು ಹ್ಯಾವ್ ಟು ಮೆನ್ಷನ್ 100. ಓಕೆ, ಸೊ 100 ಅಂತೇಳಿ ಮೆನ್ಷನ್ ಮಾಡ್ಕೊಂಡ. ನೆಕ್ಸ್ಟ್ KE ಕಾಸ್ಟ್ ಆಫ್ ಇಕ್ವಿಟಿ 10 ಡಿವೈಡೆಡ್ ಬೈ 100 0.10 ಕಾಸ್ಟ್ ಆಫ್ ಇಕ್ವಿಟಿ ಇದು. ಓಕೆ, 0.10. ಸೊ ಈಗಾಗಲೇ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ರಿ ನೀವು KE ಅನ್ನ. ಸೊ ಸೇಮ್ ತಗೋರಿ. ನೆಕ್ಸ್ಟ್ ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್, ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನಾವು. ಓಕೆ, ಇಲ್ಲಿ ಡಿವಿಡೆಂಡ್ ಪರ್ ಶೇರ್ ಎಷ್ಟು ಕೊಟ್ಟಿದ್ದಾರೆ, 5 ರೂಪೀಸ್ ಕೊಟ್ಟಿದ್ದಾರೆ. ನೀವು ಡಿವಿಡೆಂಡ್ ಅನ್ನ ಪೇ ಮಾಡ್ರಿ ಅಂದ್ರೆ 5 ರೂಪೀಸ್ ತಗೋಬೇಕು. ಇಲ್ಲಿ ಇನ್ ಕೇಸ್ ಡಿವಿಡೆಂಡ್ ಈಸ್ ನಾಟ್ ಪೇಡ್ ಇದ್ದಾಗ ಡಿವಿಡೆಂಡ್ ಅನ್ನ ತಗೋಂಗಿಲ್ಲ. ಯಾವುದೇ ಡಿವಿಡೆಂಡ್ ಕೊಟ್ರೂ ನೀವು ಅದನ್ನ ಡಿವಿಡೆಂಡ್ ಅನ್ನ ಮೆನ್ಷನ್ ಮಾಡಕ್ ಹೋಗ್ಬೇಡ್ರಿ, ₹0 ಅಂತ ಇಟ್ಬಿಡ್ರಿ. ಅಂದ್ರೆ ಇದ ಒಂದು ಇನ್ಫಾರ್ಮೇಶನ್. ಓಕೆ, ಸೊ P1 ಈಕ್ವಲ್ ಟು, ಈಗ ಡೈರೆಕ್ಟ್ ಫಿಲ್ಅಪ್ ಮಾಡೋಣ ಫಾರ್ಮುಲಾದಾಗ. P1 ಈಕ್ವಲ್ ಟು, ಸೊ ಇಲ್ಲಿ 100 ತಗೋರಿ, ಮೈನಸ್ 1 ಪ್ಲಸ್ 0.10 ಮೈನಸ್ 0 ಅಂತ ಮಾಡ್ರಿ. ನೆಕ್ಸ್ಟ್ 100 ಇಂಟು 1.110 0 ಮೈನಸ್ 0. ನೆಕ್ಸ್ಟ್ 110 ಮೈನಸ್ 0. ಸೊ ಲಾಸ್ಟ್ಗೆ 110 ಅಂತ ಹೇಳಿ ಬರುತ್ತೆ. ಓಕೆ, ಯಾವುದಿದ, ಸೊ ಯಾವ ಇನ್ಫಾರ್ಮೇಶನ್ ಹೇಳ್ರಿ ಇದ P1 ಸೇಮ್ ಫಾರ್ಮುಲಾ ತಗೋರಿ, ಬಟ್ ಡಿವಿಡೆಂಡ್ ಮಾತ್ರ 0 ಇಟ್ಕೋಬೇಕು. ಸೊ ಹಂಗಾದ್ರೆ P1 ಎಷ್ಟು ಬತ್ರಿ, 110. ಓಕೆ, P1 110 ಬತ್ತು. ಓಕೆ, ಇನ್ನು M ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೇಮ್ ಫಾರ್ಮುಲಾ ಇಟ್ಕೋರಿ. ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ನ್ಯೂ ಶೇರ್ಸ್ ಟು ಬಿ ಇಶ್ಯೂಡ್ ಬ್ರೆಕೆಟ್ ದ M ಅಂತ ಹಾಕ್ರಿ. ಅದಕ್ಕೆ ಫಾರ್ಮುಲಾ ಹಾಕ್ರಿ. M ಈಕ್ವಲ್ ಟು I ಮೈನಸ್ ಬ್ರೆಕೆಟ್ E ಮೈನಸ್ ND1 ಡಿವೈಡೆಡ್ ಬೈ P1 ಅಂತ ಹಾಕಬೇಕು. ಸೊ I ಅಂದ್ರೆ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್. ನೆಕ್ಸ್ಟ್ E ಅಂದ್ರೆ ಟೋಟಲ್ ಅರ್ನಿಂಗ್ಸ್, N ಅಂದ್ರೆ ನಂಬರ್ ಆಫ್ ಶೇರ್ಸ್, D1 ಅಂದ್ರೆ ಡಿವಿಡೆಂಡ್. ಓಕೆ, ಹಂಗಾದ್ರೆ ನಿಮ್ಗೆ ಗೊತ್ತಿದೆಯಲ್ಲ I ಅಂದ್ರೆ ಎಷ್ಟಿದೆ ಇಲ್ಲಿ ಪ್ರಾಬ್ಲಮ್ದಾಗ, 1 lakh ರೂಪೀಸ್ ಇದೆ. ಟೋಟಲ್ ಅರ್ನಿಂಗ್ ಎಷ್ಟಿದೆ, 60,000 ಇದೆ. ನಂಬರ್ ಆಫ್ ಶೇರ್ಸ್ ಎಷ್ಟಿದೆ, 5,000 ಇದೆ. ಆಲ್ರೆಡಿ ಇದನ್ನೆಲ್ಲ ನೋಡಿದ್ರಿ. ಡಿ ಅಂದ್ರೆ ಡಿವಿಡೆಂಡ್ 0 ಇದೆ. ಓಕೆ, ಅದನ್ನ ಮೆನ್ಷನ್ ಮಾಡ್ರಿ. M ಅಂದ್ರೆ I 1 lakh ರೂಪೀಸ್ ಮೈನಸ್ E ಅಂದ್ರೆ ಅರ್ನಿಂಗ್ 60,000 ಮೈನಸ್ ಶೇರ್ಸ್ 5,000 ಡಿವಿಡೆಂಡ್ 0 ND1 ಇದೆ. ಸೊ ಡಿವೈಡೆಡ್ ಬೈ 110. ಸೊ 110 ಯಾವ್ದು ಹೇಳ್ರಿ, P1 ಎಷ್ಟು ಬಂದಿದೆ ನೋಡ್ರಿ, ಇದನ್ನ P1 ತೆಗೆದುಕೊಳ್ಬೇಕು. ಓಕೆ, ಸೊ P1 110 ಅಂತ ಇದೆ. ಓಕೆ, ಸೊ ನೆಕ್ಸ್ಟ್ 1 lakh ಮೈನಸ್ 60,000 ಮೈನಸ್ 0 ಡಿವೈಡೆಡ್ ಬೈ 110. ನೆಕ್ಸ್ಟ್ 1 lakh ಮೈನಸ್ 60,000 ಡಿವೈಡೆಡ್ ಬೈ 110. ನೆಕ್ಸ್ಟ್ 40,000. ನೆಕ್ಸ್ಟ್ 110. ಸೊ ಡಿವೈಡೆಡ್ ಬೈ ಮಾಡೋದನ್ನ 40,000 ಡಿವೈಡೆಡ್ ಬೈ 110 ಮಾಡಿದಾಗ 364 ಶೇರ್ಸ್ ಅಂತ ಹೇಳಿ ಬರುತ್ತೆ. ಓಕೆ, ಸೊ ಹಂಗಾದ್ರೆ ನಮ್ದು ಯಾವ್ದು ವ್ಯಾಲ್ಯೂ ಸಿಕ್ತ್ರಿ, ಈಗ M ವ್ಯಾಲ್ಯೂ ಸಿಕ್ತು. ಎಷ್ಟು M ವ್ಯಾಲ್ಯೂ, 364. ಸೇಮ್ ಇದನ್ನೆಲ್ಲ ಇನ್ಫಾರ್ಮೇಶನ್ ಅನ್ನ ಈ ಫಾರ್ಮುಲಾದಾಗ ಫಿಲ್ಅಪ್ ಮಾಡ್ಬೇಕು ನಾವು. ಓಕೆ, ಸೊ ಲಾಸ್ಟಿಗೆ ತಗೋರಿದ್ನ ವ್ಯಾಲ್ಯೂ ಆಫ್ ದ ಫರ್ಮ್ ಈಕ್ವಲ್ ಟು N ಪ್ಲಸ್ M ಬ್ರೆಕೆಟ್ N ಪ್ಲಸ್ M P1 ಮೈನಸ್ I ಮೈನಸ್ E ಡಿವೈಡೆಡ್ ಬೈ 1 ಪ್ಲಸ್ KE ಅನ್ನು ಮಾಡ್ರಿ. ಸೇಮ್ ಆಸ್ ಇಟ್ ಈಸ್ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ತಾ ಹೋಗ್ರಿ. ಸೊ ಇಲ್ಲಿ ಏನಿಲ್ರಿ, N ಅಂದ್ರೆ ಎಷ್ಟಿದೆ ರೀ, ನಂಬರ್ ಆಫ್ ಶೇರ್ಸ್ 5,000 ಇದೆ. M ಅಂದ್ರೆ ಎಷ್ಟು ಬಂದಿದೆ ವ್ಯಾಲ್ಯೂ ರೀ, M ವ್ಯಾಲ್ಯೂ ಬಂದಿದೆ ನೋಡ್ರಿ, ಎಷ್ಟು ಬಂದಿದೆ, 364. P1 ಅಂದ್ರೆ ಎಷ್ಟು ಬಂದಿದ್ರಿ, ಆದ್ರೆ ನೀವು ಇಲ್ಲಿ ಒಂದು ಚಾರ್ಟ್ ಬರ್ಕೊಂಡ್ಬಿಡ್ರಿ. P1 ಅಂದ್ರೆ ಎಷ್ಟು ಬಂದಿದೆ, 110. ಡೈರೆಕ್ಟ್ ಕೂಡ ನೀವು ಮಾಡ್ಬೋದು 110. ನೆಕ್ಸ್ಟ್ ಮೈನಸ್, ಸೊ ಮೈನಸ್ I ಅಂದ್ರೆ ಎಷ್ಟಿದೆ, ಇನ್ವೆಸ್ಟ್ಮೆಂಟ್ 1 lakh. E ಅಂದ್ರೆ ಅರ್ನಿಂಗ್ 60,000 ಡಿವೈಡೆಡ್ ಬೈ
1 ಮೈನಸ್ ಕೆ ಇ ಅಂದ್ರೆ 0.110 ಕ್ಯಾಪಿಟಲೈಸೇಷನ್ ರೇಟ್ ಇದೆಯಲ್ಲ ಸೊ ಅದು. ಸೊ ಈಗ 5000 ಪ್ಲಸ್ 364 5364 ಇಂಟು 110 1110 ನೆಕ್ಸ್ಟ್ ಮೈನಸ್ 40,000 ಇಟ್ಕೋರಿ ಅಂದ್ರೆ 1 lakh ಮೈನಸ್ 60,000 ಮಾಡಿದಾಗ ಮೈನಸ್ 40,000 ಡಿವೈಡೆಡ್ ಬೈ ಸೊ ಇದು 1.0.10 ಅಂದ್ರೆ 1.110 ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ರಿ 5364 ಇಂಟು 1110 ಮಾಡಿದಾಗ 5,90,000 ರೂಪೀಸ್ ಬರುತ್ತೆ. ನೆಕ್ಸ್ಟ್ ಮೈನಸ್ 40,000 ಕ್ಯಾರಿ ಮಾಡ್ರಿ. ನೆಕ್ಸ್ಟ್ ಡಿವೈಡೆಡ್ ಬೈ 1.101 ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ 5,90,000 ಮೈನಸ್ 40,000 ಮಾಡಿದಾಗ 5,50,000 ಬರುತ್ತೆ ಡಿವೈಡೆಡ್ ಬೈ ಸೊ 1.10 ಮಾಡ್ರಿ. ನೆಕ್ಸ್ಟ್ 5,50,000 ಡಿವೈಡೆಡ್ ಬೈ 1.0 ಮಾಡಿದಾಗ ಸೊ ರುಪೀಸ್ 5 lakh ಬರುತ್ತೆ. ಓಕೆ, ಸೊ ಹಂಗಾದ್ರೆ ಇದು ಕೂಡ ಅಮೌಂಟ್ ಎಷ್ಟು ಬಂದಿದೆ ನೋಡ್ರಿ 5 lakh ರೂಪೀಸ್. ಓಕೆ, ಸೊ ಡಿವಿಡೆಂಡ್ ಕೊಡ್ರಿ, ಡಿವಿಡೆಂಡ್ ಪೇ ಮಾಡಲಿಲ್ಲ ಅಂದ್ರೂ ವ್ಯಾಲ್ಯೂ ಆಫ್ ದ ಫಾರ್ಮ್ 5 lakh ರೂಪೀಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲೂ ಕೂಡ ಡಿವಿಡೆಂಡ್ ಪೇ ಮಾಡ್ರೂ 5 lakh ರೂಪೀಸ್, ಡಿವಿಡೆಂಡ್ ಕೊಡಲಿಲ್ಲ ಅಂದ್ರೂ 5 lakh ರೂಪೀಸ್. ಓಕೆ, ಸೊ ಬಟ್ ನೀವು ಸ್ಟಾರ್ಟಿಂಗ್ ಈ ಥರ ಇದನ್ನ ಮೆನ್ಷನ್ ಮಾಡ್ಕೋರಿ, ನಿಮ್ಗೆ ಈಸಿ ಆಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ನಿಮ್ಗೆ ಈ ಪ್ರಾಬ್ಲಮ್ ತಿಳಿದಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಓಕೆ, ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಸಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಆಲ್ಮೋಸ್ಟ್ ಆಲ್ ನೀವು ಈ ಪ್ರಾಬ್ಲಮನ್ನು ಈ ಕ್ಲಾಸನ್ನು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ, ನೀವು ಪ್ರಾಬ್ಲಮನ್ನು ಈಸಿಲಿ ಸಾಲ್ವ್ ಮಾಡ್ತೀರ. ಓಕೆ, ಇನ್ನು ಥ್ಯಾಂಕ್ ಯು ಆಲ್.